ಎಲ್ಲರಿಗೂ ನಮಸ್ಕಾರ. MAD ಲಾ ಚಾನಲ್ಗೆ ಸ್ವಾಗತ. ನಾನು ದಿನೇಶ ಮೊಸಹಳ್ಳಿ, ನಿಮ್ಮ ವಕೀಲ. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ಹಿಂದೂ ಮಹಿಳೆಯರ ಆಸ್ತಿಯ ಹಕ್ಕು. ಈ ಒಂದು ಆಸ್ತಿಯ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಒಂದು ಅಧಿನಿಯಮದ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ಹಿಂದೂ ಉತ್ತರಾಧಿಕಾರ ಅಧಿನಿಯಮ 1956. ಇದು ಹೆಸರೇ ಸೂಚಿಸುವಂತೆ ಹಿಂದೂಗಳ ಆಸ್ತಿಗಳ ಉತ್ತರಾಧಿಕಾರಿಗಳನ್ನು ನಿರ್ಧಾರ ಮಾಡುತ್ತೆ. ಹಿಂದೂಗಳ ಯಾವುದೇ ಆಸ್ತಿ ಆಗಿರಬಹುದು, ಅದು ಪಿತ್ರಾರ್ಜಿತವಾದ ಆಸ್ತಿ ಆಗಿರಬಹುದು, ಸ್ವಯಾರ್ಜಿತವಾದ ಆಸ್ತಿ ಆಗಿರಬಹುದು, ಕ್ರಯಪತ್ರದ ಮೂಲಕವಾಗಿ ಬಂದಿರತಕ್ಕಂಥದ್ದಾಗಿರಬಹುದು, ದಾನದ ಮೂಲಕ ಬಂದಿದ್ದಾಗಿರಬಹುದು, ವಿಲ್ನ ಮೂಲಕವಾಗಿ ಬಂದಿದ್ದಾಗಿರಬಹುದು. ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಆಸ್ತಿಗಳಿಗೆ ಉತ್ತರಾಧಿಕಾರಿಗಳು ಯಾರು ಆಗ್ತಾರೆ ಎಂಬತಕ್ಕಂಥದ್ದನ್ನ ಈ ಒಂದು ಉತ್ತರಾಧಿಕಾರ ಅಧಿನಿಯಮ ನಮಗೆ ಸ್ಪಷ್ಟಪಡಿಸುತ್ತೆ. 1956. ಇಂತಹ ಒಂದು ಅಧಿನಿಯಮದಲ್ಲಿ ಇದ್ದಂತಹ ಪ್ರಮುಖವಾಗಿರ್ತಕ್ಕಂಥ ದೋಷ ಏನಪ್ಪಾ ಅಂತಂದ್ರೆ ಆ ಒಂದು ಅಧಿನಿಯಮ ಮಾಡಿದ್ದಂತಹ ಲಿಂಗ ತಾರತಮ್ಯ. ಆ ಒಂದು ಅಧಿನಿಯಮದ ಪ್ರಕಾರವಾಗಿ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಯಾವುದೇ ರೀತಿಯಾದ ಹಕ್ಕಿರಲಿಲ್ಲ, ಯಾವುದೇ ರೀತಿಯಾದ ಪಾಲನ್ನ ಅವರು ಕೇಳೋ ರೀತಿಯಲ್ಲಿ ಇರಲಿಲ್ಲ. ಇಂತಹ ಒಂದು ತಾರತಮ್ಯವನ್ನು ಪರಿಗಣಿಸಿರ್ತಕ್ಕಂಥ ಸರ್ಕಾರ 20/12/2004 ಒಂದು ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಲಾಗುತ್ತೆ. ಈ ಒಂದು ಮಸೂದೆ ಈ ಒಂದು ಅಧಿನಿಯಮಕ್ಕೆ 1956ಕ್ಕೆ ತಂದಂತಹ ಒಂದು ತಿದ್ದುಪಡಿ ವಿಧೇಯಕ. ಈ ವಿಧೇಯಕವನ್ನು ಮಂಡಿಸಿದ ಆದ ನಂತರವಾಗಿ 9/9/2005 ಈ ಒಂದು ಮಸೂದೆಯನ್ನ ಕಾನೂನನ್ನಾಗಿ ಮಾಡಿ ಆ ಒಂದು ಅಧಿನಿಯಮವನ್ನು ಜಾರಿಗೆ ತರಲಾಗ್ತದೆ. ಅಂದಮೇಲೆ ಎರಡು ವಿಚಾರಗಳನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. 20/12/2004 ಈ ಒಂದು ಮಸೂದೆಯನ್ನ ಒಂದು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಆ ಒಂದು ಮಸೂದೆಯನ್ನ ಎರಡೂ ಸದನಗಳು ಒಪ್ಪಿಕೊಂಡು ರಾಷ್ಟ್ರಪತಿಯ ಅಂಕಿತವನ್ನ 5/9/2005 ಪಡೆಯಲಾಯಿತು. 9/9/2005 ಈ ಒಂದು ಅಧಿನಿಯಮವನ್ನ, ತಿದ್ದುಪಡಿ ಅಧಿನಿಯಮವನ್ನ ಭಾರತದಾದ್ಯಂತ ಜಾರಿಗೆ ತರಲಾಯಿತು. ಈ ವಿಚಾರವನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರಿ. ಇಲ್ಲಿ 2 ಡೇಟ್ಗಳನ್ನು ಹೇಳ್ತಾ ಇದ್ದೇನೆ. ಆ 2 ಡೇಟ್ಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಯಾವುದಪ್ಪ ಅಂತಂದ್ರೆ ಈ ಒಂದು ವಿಧೇಯಕವನ್ನ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ದು 20/12/2004. ಇನ್ನೊಂದು ಡೇಟ್ ಯಾವುದಪ್ಪ ಅಂತಂದ್ರೆ 9/9/2005 ಈ ಒಂದು ಮಸೂದೆಯನ್ನ ಒಂದು ಕಾನೂನನ್ನಾಗಿ ರೂಪಿಸಿ ಆ ಒಂದು ಅಧಿನಿಯಮವನ್ನ ಭಾರತದಾದ್ಯಂತ ಜಾರಿಗೆ ತಂದಂತ ಒಂದು ದಿನ. ಈಗ ಈ ಒಂದು ಅಧಿನಿಯಮವನ್ನ ಜಾರಿಗೆ ತಂದ ನಂತರವಾಗಿ ಈ ಒಂದು ಅಧಿನಿಯಮದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ನಾನು ಹೇಳೋದಾದ್ರೆ ಏನನ್ನ ಹೇಳಬೇಕು ಅಂತಂದ್ರೆ, ಹುಟ್ಟಿನಿಂದಲೇ ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ದಾಯಾದಿಗಳು. ಆಕೆ ಗಂಡು ಮಗುವಾಗಿದ್ದರೆ ಹೇಗೋ ಹಾಗೆಯೇ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕುಗಳನ್ನು ಪಡಿತಾಳೆ. ಆಕೆ ಗಂಡು ಮಗುವಾಗಿದ್ದರೆ ಹೇಗೋ ಹಾಗೆಯೇ ಆ ಒಂದು ಪಿತ್ರಾರ್ಜಿತ ಆಸ್ತಿಗಳ ಮೇಲೆ ಹಕ್ಕುಗಳನ್ನು ಪಡೆಯುವುದರ ಜೊತೆಗೆ ಜವಾಬ್ದಾರಿಗಳನ್ನು ಸಹ ಪಡ್ಕೊಳ್ತಾಳೆ, ಹೊಣೆಗಾರಿಕೆಗಳನ್ನು ಸಹ ಪಡ್ಕೊಳ್ತಾರೆ. ಇದು ಮುಖ್ಯವಾಗಿರ್ತಕ್ಕಂತಹ ಒಂದು ಲಕ್ಷಣ. ಅಂದ ಮೇಲೆ ನಿಮಗೆ ಗೊತ್ತಾಯ್ತು, ಅವಳಿಗೆ ಹುಟ್ಟಿನಿಂದಲೇ ಹಕ್ಕುಗಳು ಬರ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಯ ಮೇಲೆ ಅವಳಿಗೆ ಹುಟ್ಟಿನಿಂದಲೇ ಹಕ್ಕುಗಳು ಪ್ರಾಪ್ತವಾಗುತ್ತೆ. ಅವಳು ಗಂಡು ಮಕ್ಕಳಂತೆ ದಾಯಾದಿ, ಅವಳು ಗಂಡು ಮಕ್ಕಳಂತೆ ಹಕ್ಕುಗಳನ್ನು ಪಡ್ಕೊಂಡಿದ್ದಾಳೆ. ಅದೇ ರೀತಿಯಲ್ಲಿ ಜವಾಬ್ದಾರಿಗಳು ಅಥವಾ ಹೊಣೆಗಾರಿಕೆಗಳನ್ನು ಸಹ ಪಡ್ಕೊಂಡಿದ್ದಾಳೆ. ಇದು ಮುಖ್ಯವಾಗಿರ್ತಕ್ಕಂಥ ಮೊದಲನೆಯ ಒಂದು ಲಕ್ಷಣ. ಈಗ ಎರಡನೆಯ ಲಕ್ಷಣ ತಿಳ್ಕೊಳ್ಳೋದಾದ್ರೆ, ಈ ಒಂದು ಅಧಿನಿಯಮ ಜಾರಿಗೆ ಬಂದ ದಿನದಂದು, ಈ ಒಂದು ಅಧಿನಿಯಮ ಜಾರಿಗೆ ಬಂದದ್ದು 9/9/2005. ಈ ಒಂದು ಅಧಿನಿಯಮ ಜಾರಿಗೆ ಬಂದ ದಿನದಂದು ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಪಾಲು ಕೇಳ್ತಾ ಇರತಕ್ಕಂಥ ಹೆಣ್ಣು ಮಗಳ ತಂದೆ ಜೀವಂತವಾಗಿರಬೇಕು ಎಂಬತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ. ಅಂದ ಮೇಲೆ ನೀವು ತಿಳ್ಕೊಳ್ಳಿ, 9/9/2005 ಈ ಒಂದು ಅಧಿನಿಯಮ ಜಾರಿಗೆ ಬಂದಿದೆ. ಆ ಒಂದು ದಿನಾಂಕದಂದು ಯಾವ ಹೆಣ್ಣು ಮಗಳು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲನ್ನ ಕೇಳಬೇಕು ಅಂದ್ಕೊಂಡಿದ್ದಾಳೋ ಅವಳ ತಂದೆ ಆ ದಿನದಂದು ಬದುಕಿರಲೇಬೇಕು ಎಂಬತಕ್ಕಂಥ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಅವನು ಬದುಕಿದ್ರು ಬದುಕಬಹುದು, ಬದುಕದೆ ಹೋದ್ರು ಸಹ ಸರಿನೇ, ಅದು ನಗಣ್ಯ. ಇಲ್ಲಿ ಬದುಕಿರ್ತಕ್ಕಂಥದ್ದು ನಗಣ್ಯವಾಗಿದೆ. ಆದರೆ ಒಂದು ವಿಚಾರ ಬಹಳಷ್ಟು ಮುಖ್ಯ. ಏನಪ್ಪಾ ಅಂತಂದ್ರೆ 9/9/2005 ದಿನಾಂಕದಂದು ಆ ಪಿತ್ರಾರ್ಜಿತ ಆಸ್ತಿಗಳು ಅವನ ಹೆಸರಿನಲ್ಲಿ ಇರಬೇಕು. ಆ ಒಂದು ಆಸ್ತಿ ಏನಾಗಿರ್ಬೇಕು ಅಂದ್ರೆ ಪರಭಾರೆ ಆಗಿರಬಾರದು, ಅವನ ಹೆಸರಿನಲ್ಲೇ ಇರಬೇಕು ಎಂಬತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಅಂಶ. ಈಗ 2 ಅಂಶಗಳನ್ನು ಹೇಳಿದ್ದೇನೆ. ಈಗ 3ನೇ ಅಂಶಕ್ಕೆ ಬರೋಣ. ಏನಪ್ಪಾ ಅಂತಂದ್ರೆ, ಆ ಒಂದು ದಿನಾಂಕದಂದು 9/9/2005 ದಿನಾಂಕದಂದು ಆ ಒಂದು ಆಸ್ತಿಯಲ್ಲಿ, ಯಾವ ಆಸ್ತಿಯಲ್ಲಿ ಪಿತ್ರಾರ್ಜಿತದಲ್ಲಿ ಪಾಲನ್ನ ಕೇಳಬೇಕು ಎಂಬತಕ್ಕಂಥ ಹೆಣ್ಣು ಮಗಳಿದ್ದಾಳೋ ಅವಳೂ ಸಹ ಬದುಕಿರಬೇಕು ಎಂಬತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ.
ಅವಳು ಬದುಕದೆ ಹೋದ್ರೂ ಸಹ ಅವಳ ಮಕ್ಕಳು ಆ ಒಂದು ಆಸ್ತಿಯಲ್ಲಿ, ಪಿತ್ತಾರಿತ ಆಸ್ತಿಯಲ್ಲಿ ಪಾಲನ್ನ ಕೇಳೋದಿಕ್ಕೆ ಅರ್ಹರಾಗಿರ್ತಾರೆ. ಇದು ಮೂರನೇ ಅಂಶ. ಅದೇ ರೀತಿಯಲ್ಲಿ ಇನ್ನೊಂದು 4ನೇ ಅಂಶದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಆ ಒಬ್ಬಳು ಹೆಣ್ಣು ಮಗಳು ಏನಿದ್ದಾಳೆ, ಅವಳ ಹುಟ್ಟಿದ ದಿನಾಂಕವೂ ಸಹ ಇಲ್ಲಿ ಮುಖ್ಯ ಅಲ್ಲ. ಅವಳು ಆ ಒಂದು ಅಧಿನಿಯಮ ಜಾರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಹುಟ್ಟಿದ್ರು ಸಹ 2005ರಲ್ಲಿ ಅಧಿನಿಯಮ ಜಾರಿಗೆ ಬಂದಿದೆ. ಅವಳು ಯಾವಾಗಲೂ 1970ರಲ್ಲೋ 80ರಲ್ಲೋ 60ರಲ್ಲಿ ಹುಟ್ಟಿದ್ರೂ ಸಹ ಅವಳು ಈ ಪಿತ್ತಾರಿತ ಆಸ್ತಿಯಲ್ಲಿ ಹಕ್ಕುಗಳಿಂದ ವಂಚಿತಳಾಗುವುದಿಲ್ಲ. ಪಿತ್ತಾರಿತ ಆಸ್ತಿಗಳಲ್ಲಿ ಅವಳು ಹಕ್ಕನ್ನು ಪಡೆಯೋದಕ್ಕೆ ಅರ್ಹಳಾಗಿರ್ತಾಳೆ. ಈ ಒಂದು ಅಂಶವನ್ನು ಸಹ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದೇ ರೀತಿಯಲ್ಲಿ ಮುಂದಿನ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಒಬ್ಬಳು ಹೆಣ್ಣು ಮಗಳು ಏನಿದ್ದಾಳೆ, ಅವಳ ವಿವಾಹವೂ ಸಹ ಇಲ್ಲಿ ನಗಣ್ಯ. ಅವಳು ವಿವಾಹ ಆಗಿದ್ದಾಳೋ ಅಥವಾ ಇಲ್ವೋ ಎಂಬತಕ್ಕಂಥದ್ದು ಇಲ್ಲಿ ನಗಣ್ಯವಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಭಾವವನ್ನು ಬೀರೋದಿಲ್ಲ. ಆ ಅಧಿನಿಯಮ ಜಾರಿಗೆ ಬಂದ ದಿನದಂದು ಮದುವೆ ಆಗಿರಬಹುದು ಅಥವಾ ಇಲ್ಲದೆ ಇರಬಹುದು. ಆದರೆ ಅಂಥ ಹೆಣ್ಣು ಮಕ್ಕಳು, ಅಂದ್ರೆ ಮದುವೆ ಆಗಿರಲಿ ಅಥವಾ ಬಿಟ್ಟಿರಲಿ, ಆ ಹೆಣ್ಣು ಮಗಳಿಗೆ ಆ ಒಂದು ಪಿತ್ತಾರಿತ ಆಸ್ತಿನಲ್ಲಿ ಪಾಲು ಲಭಿಸುತ್ತೆ. ಈ ಒಂದು ಅಂಶಗಳನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದ ಮೇಲೆ ನೀವು ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಯಾವ ಸಂದರ್ಭದಲ್ಲಿ ಪಿತ್ತಾರಿತ ಆಸ್ತಿಗಳಲ್ಲಿ ಹೆಣ್ಣು ಮಗಳು ಹಕ್ಕುಗಳನ್ನು ಕಳ್ಕೊಳ್ತಾಳೆ ಎಂಬತಕ್ಕಂಥ ಒಂದು 3 ಅಂಶಗಳನ್ನ ಈಗ ವಿವರಣೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಮೊದಲನೇ ಅಂಶಕ್ಕೆ ಬರೋಣ. ಅದು ಯಾವುದಪ್ಪ ಅಂತಂದ್ರೆ, ಈ ಒಂದು ಏನು ತಿದ್ದುಪಡಿ ವಿಧೇಯಕ ಇದೆ, ಈ ಒಂದು ತಿದ್ದುಪಡಿ ವಿಧೇಯಕವನ್ನ ರಾಜ್ಯಸಭೆಯಲ್ಲಿ ಮಂಡಿಸಿದ ದಿನ ನಿಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ತಿದ್ದುಪಡಿ ವಿಧೇಯಕನ ರಾಜ್ಯಸಭೆಯಲ್ಲಿ ಮಂಡಿಸಿರ್ತಕ್ಕಂಥದ್ದು 20/12/2004. ಈ 20/12/2004ನೇ ಇಸವಿಯಂದು, ಅದಕ್ಕಿಂತ ಮುಂಚಿತವಾಗಿ ಆ ಒಬ್ಬಳು ಹೆಣ್ಣು ಮಗಳೇನಿದ್ದಾಳೆ, ಅವಳ ಸೋದರರು ಒಂದು ನೋಂದಾಯಿತ ವಿಭಾಗ ಪತ್ರದ ಪ್ರಕಾರ ಆಸ್ತಿಗಳನ್ನು ಹಂಚಿಕೊಂಡು ಆ ಒಂದು ನೋಂದಾಯಿತ ವಿಭಾಗ ಪತ್ರದಂತೆ ತಮ್ಮ ತಮ್ಮ ಹೆಸರುಗಳಿಗೆ ಖಾತೆಗಳನ್ನು ಬದಲಾವಣೆ ಮಾಡಿಕೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಹೆಣ್ಣು ಮಗಳು ಅಂತಹ ಪಿತ್ತಾರಿತ ಆಸ್ತಿಗಳಲ್ಲಿ ಹಕ್ಕುಗಳನ್ನು ಕೇಳೋದಕ್ಕೆ ಬರುವುದಿಲ್ಲ. ಈ ಒಂದು ಅಂಶವನ್ನು ಚೆನ್ನಾಗಿ ತಿಳ್ಕೊಳ್ಳಿ. 20/12/2004ಕ್ಕಿಂತ ಒಂದು ಪೂರ್ವದಲ್ಲಿ ಒಂದು ರಿಜಿಸ್ಟರ್ ಆಗಿರ್ತಕ್ಕಂತಹ ಒಂದು ವಿಭಾಗ ಪತ್ರದ ಪ್ರಕಾರವಾಗಿ ಆಸ್ತಿಗಳನ್ನ ಅವಳ ಸಹೋದರರು ಹಂಚಿಕೊಂಡು, ಆ ಒಂದು ಹಂಚಿಕೊಂಡಿರ್ತಕ್ಕಂಥ ಆಸ್ತಿಗಳನ್ನ ತಮ್ಮ ತಮ್ಮ ಹೆಸರುಗಳಿಗೆ ಖಾತೆಗಳನ್ನ ಮಾಡಿಕೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಅವಳು ಅಂತಹ ಆಸ್ತಿಗಳಲ್ಲಿ ಹಕ್ಕನ್ನ ಕಳೆದುಕೊಳ್ತಾಳೆ. ಅಂತಹ ಆಸ್ತಿಗಳಲ್ಲಿ ಅವಳು ಹಕ್ಕನ್ನ ಕೇಳೋದಕ್ಕೆ ಬರೋದಿಲ್ಲ. ಆದರೆ ಯಾವುದಾದರೂ ಒಂದು ಆಸ್ತಿಯನ್ನ ಅಲ್ಲಿ ಹಂಚಿಕೊಳ್ಳದೆ ಹಾಗೆಯೇ ಬಿಟ್ಟು ಅದಿನ್ನೂ ಸಹ ಅವರ ತಂದೆಯ ಹೆಸರಿನಲ್ಲೇ ಇದ್ದಂತ ಒಂದು ಸಂದರ್ಭದಲ್ಲಿ ಅಂತಹ ಆಸ್ತಿಯ ಮೇಲೆ ಅವಳು ಹಕ್ಕನ್ನು ಕ್ಲೇಮ್ ಮಾಡಬಹುದಾಗಿದೆ. ಅದೇ ರೀತಿಯಲ್ಲಿ ಎರಡನೇ ಅಂಶದ ಬಗ್ಗೆ ಬರೋದಾದ್ರೆ, ಈ ಒಂದು 20/12/2004ಕ್ಕಿಂತ ಪೂರ್ವದಲ್ಲಿ ಈ ಪಿತ್ತಾರಿತ ಆಸ್ತಿಗೆ ಸಂಬಂಧಪಟ್ಟಂತೆ ಸಹೋದರರ ನಡುವೆ ವಿವಾದ ಉಂಟಾಗಿ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಡಿಗ್ರಿ ಆಗಿ, ಆ ಒಂದು ಪ್ರಾಥಮಿಕ ಡಿಗ್ರಿಯ ಮೇಲೆ ಅಂತಿಮ ಡಿಗ್ರಿ ಆಗಿ, ಆ ಅಂತಿಮ ಡಿಗ್ರಿಗೆ ಅನುಗುಣವಾಗಿ ತಮ್ಮ ತಮ್ಮ ಪಾಲಿನ ಒಂದು ಶೇರನ್ನ ತಮ್ಮ ತಮ್ಮ ಹೆಸರುಗಳಿಗೆ ಖಾತೆಯನ್ನು ಬದಲಾಯಿಸಿಕೊಂಡಿದ್ದಂತ ಸಂದರ್ಭದಲ್ಲಿಯೂ ಸಹ ಈ ಹೆಣ್ಣು ಮಗಳು ಪಿತ್ತಾರಿತ ಆಸ್ತಿನಲ್ಲಿ ಹಕ್ಕನ್ನು ಕೇಳೋದಿಕ್ಕೆ ಬರೋದಿಲ್ಲ. ಇದನ್ನು ಸಹ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. 2 ಅಂಶಗಳನ್ನು ಹೇಳಿದ್ದೇನೆ. ಈಗ 3ನೇ ಅಂಶಕ್ಕೆ ಬರೋಣ. ಅದೇ ಒಂದು 20/12/2004ಕ್ಕಿಂತ ಪೂರ್ವದಲ್ಲಿ ಈ ಒಂದು ಪಿತ್ತಾರಿತ ಆಸ್ತಿಯ ಕುಟುಂಬದ ಸಹೋದರರುಗಳು ಮೌಖಿಕವಾಗಿರ್ತಕ್ಕಂಥ ವಿಭಾಗವನ್ನು ಮಾಡಿಕೊಂಡು, ಅಂದ್ರೆ ಅದನ್ನು ಜುಬಾನೆ ಹಿಸ್ಸೆ ಎಂಬುದಾಗಿ ನಾವು ಕರೀತೇವೆ. ಅಂತಹ ಒಂದು ಹಿಸ್ಸೆಯನ್ನು ಮಾಡಿಕೊಂಡು ಆ ಒಂದು ಜುಬಾನೆ ಹಿಸ್ಸೆಯ ಪ್ರಕಾರವಾಗಿ ತಮ್ಮ ತಮ್ಮ ಹೆಸರುಗಳಿಗೆ ತಮಗೆ ಬಂದಿರತಕ್ಕಂತಹ ಒಂದು ಜಮೀನುಗಳನ್ನ ಒಂದು ಕಂದಾಯ ಇಲಾಖೆಯಲ್ಲಿ ದಾಖಲು ಮಾಡಿಕೊಂಡಿದ್ರೆ, ತಮ್ಮ ತಮ್ಮ ಹೆಸರಿಗೆ ಖಾತೆಗಳನ್ನು ಮಾಡಿಕೊಂಡಿದ್ರೆ, ಅಂತಹ ಆಸ್ತಿಗಳ ಮೇಲೂ ಸಹ ಈ ಒಬ್ಬ ನಮ್ಮ ಹಿಂದೂ ಮಹಿಳೆಯರಿಗೆ ಆ ಒಂದು ಆಸ್ತಿಗಳ ಮೇಲೆ ಈ ಒಂದು ಹಕ್ಕನ್ನು ಚಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಂತಹ ಆಸ್ತಿಗಳಲ್ಲಿ ಪಾಲನ್ನು ಕೇಳೋದಕ್ಕೆ ಬರೋದಿಲ್ಲ. ಈಗ ನಿಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಾಗಿದೆ ಯಾವ ಆಸ್ತಿಗಳಲ್ಲಿ ಹಿಂದೂ ಮಹಿಳೆಯರು, ಯಾವ ಪಿತ್ತಾರಿತ ಆಸ್ತಿಗಳಲ್ಲಿ ಹಿಂದೂ ಮಹಿಳೆಯರು ಹಕ್ಕುಗಳನ್ನು ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಥವಾ ಪಾಲನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಪಾಲನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವ ಸಂದರ್ಭದಲ್ಲಿ ಪಾಲನ್ನ ಕೇಳಬೇಕಪ್ಪ ಅಂತಂದ್ರೆ, ಒಂದು ಪಕ್ಷ ಏನಾಗಿದೆ ಅಂದ್ರೆ ವಿಭಾಗ ಪತ್ರ ಆಗಿದೆ, ನೋಂದಾಯಿತ ವಿಭಾಗ ಪತ್ರ ಆಗಿದೆ. ಆದರೆ ನೋಂದಾಯಿತ ವಿಭಾಗ ಪತ್ರ ಆದ ನಂತರವಾಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸಿ ಆಗಿದೆ. ಆದರೆ ತಮ್ಮ ತಮ್ಮ ಹೆಸರುಗಳಿಗೆ ಖಾತೆಯನ್ನು ಬದಲಾವಣೆ ಮಾಡಿಕೊಂಡಿರತಕ್ಕಂಥ ಸಂದರ್ಭದಲ್ಲಿಯೂ ಸಹ ಮಹಿಳೆ ಅದರ ಮೇಲೆ ಹಕ್ಕನ್ನು ಚಲಾಯಿಸಬಹುದು. ಅಂತಹ ಪಿತ್ತಾರಿತ ಆಸ್ತಿನಲ್ಲಿ ಅವಳು ಹಕ್ಕನ್ನು ಕೇಳೋದಕ್ಕೆ ಅರ್ಹಳಾಗಿರ್ತಾಳೆ, ಪಾಲನ್ನು ಕೇಳಬಹುದು. ಅಂದ ಮೇಲೆ ಗೊತ್ತಾಯ್ತು ನಿಮಗೆ, ಬರೀ ರಿಜಿಸ್ಟರ್ಡ್
ವಿಭಾಗ ಪತ್ರ ಆದ್ರೆ ಮಾತ್ರ ಸಾಗೋದಿಲ್ಲ, ಪಾರ್ಟಿಷನ್ ಡೀಡ್ ಆದ್ರೆ ಮಾತ್ರ ಸಾಗೋದಿಲ್ಲ. ಅದರ ಪ್ರಕಾರವಾಗಿ ತಮ್ಮ ಹೆಸರುಗಳಿಗೆ ಅವರು ಕಂದಾಯ ಇಲಾಖೆಯಲ್ಲಿ ತಮ್ಮ ಹೆಸರುಗಳಿಗೆ ಖಾತೆಗಳನ್ನು ಬದಲಾವಣೆ ಮಾಡಿಕೊಂಡಿರಬೇಕು. ಎರಡನೇದು ಏನಪ್ಪಾ ಅಂತಂದ್ರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ಪ್ರಿಲಿಮಿನರಿ ಡಿಗ್ರಿ ಆಗಿದೆ, ಫೈನಲ್ ಡಿಗ್ರಿ ಆಗಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ತಮ್ಮ ಹೆಸರುಗಳಿಗೆ ಖಾತೆಗಳನ್ನು ಬದಲಾಯಿಸಿಕೊಂಡಿರದೇ ಇರತಕ್ಕಂಥ ಸಂದರ್ಭದಲ್ಲೂ ಸಹ ಆ ಒಂದು ಆಸ್ತಿಗಳಲ್ಲಿ ಮಹಿಳೆಯರು ಹಕ್ಕುಗಳನ್ನು ಕೇಳಬಹುದು. ಅಂತಹ ಆಸ್ತಿನಲ್ಲಿ ತಮಗೆ ಪಾಲು ಬರಬೇಕು ಅಂತ ಹೇಳಿ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ಕೊನೆಯದಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂದ್ರೆ, ಜುಬಾನೈಸೆಯನ್ನು ಮಾಡಿಕೊಂಡಿದ್ದಾರೆ. ಸಹೋದರರು ತಮ್ಮ ನಡುವೆ ಮೌಖಿಕ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ, ಮೌಖಿಕವಾದ ವಿಭಾಗವನ್ನ ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರವಾಗಿ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ, ತಮಗೆ ಬಂದಿರತಕ್ಕಂಥ ಶೇರಿನಲ್ಲಿದ್ದಾರೆ. ಆದರೆ ತಮ್ಮ ಹೆಸರುಗಳಿಗೆ ಖಾತೆಯನ್ನ ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ಮಾಡಿಕೊಂಡಿಲ್ಲ. ಅಂತಹ ಸಂದರ್ಭದಲ್ಲೂ ಸಹ ಮಹಿಳೆಯರು ಅಂತಹ ಒಂದು ಪಿತಾರಿತ ಆಸ್ತಿಗಳ ಮೇಲೆ ಹಕ್ಕನ್ನು ಚಲಾಯಿಸಬಹುದು, ಅಂತಹ ಪಿತಾರಿತ ಆಸ್ತಿಗಳಲ್ಲಿ ಪಾಲನ್ನು ಕೇಳಬಹುದು. ಇಲ್ಲಿ ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಬೇಕು. ಏನಪ್ಪಾ ಅಂತಂದ್ರೆ, ಈ ವಿಧೇಯಕವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು 20/12/2004 ವಿಧೇಯಕವನ್ನು ಮಂಡನೆ ಮಾಡಿದ ತಕ್ಷಣವಾಗಿ ಬಹಳಷ್ಟು ಭಯ ಶುರುವಾಯಿತು ಸಹೋದರರುಗಳಲ್ಲಿ. ಅದೇ ರೀತಿಯಲ್ಲಿ ಆ ಒಂದು ಭಯಕ್ಕೆ ಎದುರಿ ಏನ್ ಮಾಡಿದ್ರು ಅಂತಂದ್ರೆ, ಎಷ್ಟೋ ಜನ ಏನ್ ಮಾಡಿದ್ರು ಅಂತಂದ್ರೆ, ಅದರ ಮಾರನೇ ದಿನ ಅಂದ್ರೆ 20/12/2004 ಆ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ರು. ಇಂತಹ ವಿಧೇಯಕ ಮಂಡನೆ ಆಗಿದೆ ಎಂದು ರಾಷ್ಟ್ರಾದ್ಯಂತ ಪ್ರಚಾರ ಆಯಿತು. ಅಂತಹ ವಿಧೇಯಕ ಏನಾದರೂ ಸಹ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ನಾವು ನಮ್ಮ ಸಹೋದರಿಯರಿಗೆ ಎಲ್ಲಿ ಆಸ್ತಿಗಳನ್ನ ಕೊಡಬೇಕಾಗುತ್ತೋ, ಪಾಲನ್ನ ಕೊಡಬೇಕಾಗುತ್ತೋ ಎಂಬತಕ್ಕಂಥ ಒಂದು ಹೆದರಿಕೆಯಿಂದಾಗಿ ಎಷ್ಟೋ ಜನ ಏನ್ ಮಾಡಿದ್ರು ಅಂದ್ರೆ, ವಿಭಾಗ ಪತ್ರಗಳನ್ನು ಮಾಡಿಕೊಂಡು ತಮ್ಮ ಹೆಸರುಗಳಿಗೆ ಖಾತೆಗಳನ್ನು ಮಾಡಿಕೊಂಡಿದ್ದಾರೆ. ಅಂತ ಎಲ್ಲಾ ಖಾತೆಗಳು ಅಂದ್ರೆ 20/12/2004 ಮಾರನೆಯ ದಿನದಂದು, ಅಂದ್ರೆ ಅದರ ನಂತರವಾಗಿ ಯಾವುದೇ ಒಂದು ದಾಖಲೆಗಳಾಗಿದ್ರು ಸಹ ಅವೆಲ್ಲವೂ ಸಹ ಅನೂರ್ಜಿತಗೊಳ್ತವೆ. ಅವ್ಯಾವಕ್ಕೂ ಸಹ ಕಾನೂನಿನ ಬೆಂಬಲ ಎಂಬತಕ್ಕಂಥದ್ದು ಇರೋದಿಲ್ಲ. ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಇದುವರೆಗೂ ಸಹ ನಾನು ಪಿತ್ತಾರಿತ ಆಸ್ತಿನಲ್ಲಿ ಹಿಂದೂಗಳ ಮಹಿಳೆಯರಿಗೆ ಯಾವ ಹಕ್ಕುಗಳಿವೆ ಎಂಬತಕ್ಕಂಥದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಈ ಎಲ್ಲಾ ವಿವರಣೆ ತಮಗೆ ಏನಾದರೂ ಸಹ ಇಷ್ಟ ಆಯಿತು, ಅರ್ಥ ಆಯಿತು, ಅದೇ ರೀತಿಯಲ್ಲಿ ಈ ಒಂದು ಅನುಕೂಲ ಆಯಿತು ಅಂದ್ರೆ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಕನ್ನಡ ನಾಡಿನ ಕಾನೂನನ್ನ ನಾಡಿನ ಜನರಿಗೆ ಸರಳವಾಗಿ ಅರ್ಥೈಸ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.